ನೀರಿನಲ್ಲಿ ಸಿಲಕಿ ಎತ್ತಿಗೋಳ ಪಾಯದಲ್ಲಿ ಗ್ರಂಥರಂತೆ ಸೂತ್ಯಾನ ವಿದ್ಯೆಗಳನ್ನು ಬಳಸುತ್ತೀಯ ವರ್ಣಿಸಬೇಡ ಜಗತ್ತಿನಲ್ಲಿ ಸನ್ಮಾರ್ಗವನ್ನು ಹಿಡಿದು ಹೋಗುತ್ತಿರುವಂತ ಸಮಯದಲ್ಲಿ ಮನುಷ್ಯನು ಆಜ್ಞೆ ಎಂಬ ದಾರಿಯನ್ನು ಹಿಡಿದು ಹೋಗುತ್ತಿರುವ ಸ್ಥಳದಲ್ಲಿ ದೊಡ್ಡದೊಂದು ಕಾಂತರದಲ್ಲಿರುವ ದೊಡ್ಡ ಮಲಗಜ ಕಂಡ ಆರ್ಪಡಿಸಿದ ಕಂಡ ಹತ್ತಿ ಆ ಮಲಗಜದ ಭಯಕ್ಕೆ ಎಂದು ಮುಂದೆ ಹಿಂದಿರುಗಿ ನೋಡುತ್ತಾ ಮತ್ತು ಓಡುತ್ತಾ ಕಾಣದೆಯ ಗಾಢವಾದ ಕೂಪದಲ್ಲಿ ಬಿದ್ದು ಹೊರಡುತ್ತಾ ಹೊರದಲ್ಲಿರುವ ಜೇನುಗಳು ಬಂದು ಮೈಮರೆತು ಕಡೆ ಹಾಕಿದರು. ಉಪದ್ರವನ್ನ ತಾಳಲಾದೆ ಹಾಯ್ ಎಂದು ಬಾಯಿ ತೆಗೆಯುವಂತದಲ್ಲಿ ಒಂದು ಹನಿ ಜೇನುತುಪ್ಪವು ಬಾಯೊಳಗೆ ಬಿದ್ದಾಕ್ಷಣವೇ ಅದನ್ನು ಸೇವಿಸಿರುವ ಸೇರಿ ಸಂಸಾರ ಬಾಯಲ್ಲಿ ಕಡಿಯಣಮ್ಮ ಹಣ್ಣಮ್ಮ. ಹೇ ಮಾತ ಹೇ ಮಾತೆ ನುಡಿಯನ್ನು ನಾಶವಂತವನಾಗು ಸರ್ವಕರ ನಮಗೆ ಹೇಳಬೇಡಿ. ತಮ್ಮನೆ ಹೆಂಡತಿ ಅಣ್ಣನಿಗೇನಾಗಬೇಕು. ಪ್ರತಿ ವರ್ಷ ಒಬ್ಬರು ನೀವು ಹಂಚಿ ಉಣ್ಣುವಾಗ ನಾನು ಪೂರ್ತಿಯಾಗಿ ಕೇಳ್ತೇನೆ. ಹೇ ಪಾಕ ಹೇ ಮಾತೆ ಹೀಗಿದ್ದು ಪ್ರತಿವ್ರತ ಧರ್ಮದಲ್ಲಿ ನಾನೇ ಶ್ರೇಷ್ಠನೆಂದು ಅತಿ ಅಹಂಕಾರ ತಪ್ಪ ಮಾತುಗಳನ್ನು ಆಡಬೇಡ. ಇದು ಮಾತುಗಳಿಗೆ ಸರಿಬಾರದ್ದಲ್ಲ. ಯಾತಕ್ಕೆ ಹೇಳಬರುತ್ತೀಯೋ ಅದಮ್ಮ. ಹೇ ಮಾತೆ ಅದು ಹಾಗಲ್ಲ. ಅದೇನು ಬೇಗನೆ ಹೇಳುವಂತವನಾಗು. ನಮ್ಮ ಸತಿಮಣಿಯಾಳಾದ ದ್ರೌಪದಿಯನ್ನು ನಾವು ಐವರು ಇದರಿಂದ ಕೂಡಿಕೊಂಡು ಲಗ್ನವಾದ ವಾಕ್ಯನ ಅತೀತದಿಂದ ಹೇಳ್ತೀವಿ. ಈ ಮಟ್ಟಿಗೆತ್ತು ಕೇಳುವಂತವನಾಗು. ಪಾಂಚಾಲ ದೇಶದ ದ್ರುಪದ ರಾಜರು ಹಣಸನ್ನು ಎತ್ತಿ ತೈಲದಲ್ಲಿದ್ದ ಛಾಯವನ್ನು ನೋಡಿ ಮತ್ತೆ ಎತ್ತನ್ನು ಹೊಡೆದವನಿಗೆ ತನ್ನ ಮಗಳನ್ನು ಕೆಂಚಿತ್ತಿಲ್ಲದ್ದಾದರೂ ವಂಚನೆಯ ಡಂಗುರವನ್ನು ಸಾಧಿಸಿ ಶ್ರೀ ಕೃಷ್ಣನ ಕರುಣ ಕಟಾಕ್ಷದಿಂದ ಅಲ್ಲಿಗೆ ಹೋಗಿ ಆ ಬಾಣವನ್ನು ತೈಲದಲ್ಲಿದ್ದ ಛಾಯವನ್ನು ನೋಡಿ ಮತ್ತೆ ಎತ್ತನ್ನು ಹೊಡೆದನಷ್ಟೇ. ಆಕೆ ಕ್ಷತ್ರಿ ಪತಿಗಳೆಲ್ಲರೂ ಮುಖ ಬೆಂಕಿತರಾಗಿ ತಮ್ಮ ತಮ್ಮ ಪಟ್ಟಣಗಳನ್ನು ಸೇರಿಕೊಂಡು ಆಕೆ ತಾಯಿಯಾದ ಚೋಳ ಕುಂತಾದೇವಿ ಅಮ್ಮಗಳಿಗೆ ಅಮ್ಮ ಒಂದು ಹೆಣ್ಣು ಗೆದ್ದು ತಂದಿರುವುದನ್ನು ಹೇಳಿಕೊಂಡ ಕಾಲವಿದೆ. ಹೇ ಮಾತೆ ಹೇ ಮೋಹನಾಂಗ ಆಕೆ ಆ ಮಾತಾ ಇಲ್ಲಿ ಹೇಳಿದ್ದೇನೆಂದರೆ ಆ ತಾಯಿ ಏನು ಬೇಗನೆ ಹೇಳುವಂತವನಾಗು. ಹೇ ತಮ್ಮಗಳಿರ
ನೀವು ಹಣ್ಣನ್ನು ತಂದಿದ್ದರೆ ನೀವು ಐವರು ಹಚ್ಚಿ ಉಂಡಿರೆಂದು ಹೇಳಿದ ವಾಕ್ಯಕ್ಕೆ ಪರಿಪಾಲನೆ ಮಾಡುವೋಸ್ಕರ ತಾಯಿ ಅವತಾರಿಯಾದ ದ್ರೌಪದಿಯನ್ನು ನಾವು ಐವರು ಆಳುತ್ತೇವೆ. ಹೇ ಮೋಹನಾಂಗ, ಅವಳು ಎಂತವಳೆಂದರೆ ಅವಳು ಎಂತವಳೆಂಬಳು ಬೇಗನೆ ಹೇಳುವಂತವನಾಗು. ಧರ್ಮನಿಗೆ ರಾಮತಿಯ ರೂಪವಾಗಿ, ಭೀಮನಿಗೆ ಭಾರತೀಯ ರೂಪವಾಗಿ, ಈ ಮೂರು ಲೋಕದ ಗಂಡನಾದ ಈ ಅರ್ಜುನನಿಗೆ ದ್ರೌಪದಿಯ ರೂಪವಾಗಿ, ಮತ್ತು ನಕುಲನಿಗೆ ಉಷಾ ರೂಪವಾಗಿ, ಸಹದೇವನಿಗೆ ಶಶಿ ರೂಪವಾಗಿ ವರ್ತಿಸುವರಾದ ಕಾರಣ ಪ್ರತಿ ವರ್ಷಕ್ಕೊಬ್ಬೊಬ್ಬೊಬ್ಬರ ಆವಾಗ ರೂಪಕ್ಕೆ ಗಮನ ಮಾಡುತ್ತೇವೆ ಹೊರತು ಶುದ್ಧ ದ್ರೌಪದಿಯನ್ನು ನಾವು ಐವರು ಗಮನ ಮಾಡುವುದಿಲ್ಲ. ಹೇ ಮೋಹನಾಂಗ, ಎಂತ ಯುಕ್ತವಾದ ಅನುಚಿತ ಮಾತೆಯನ್ನು ಆಡಿದೆಯೇ ವಾರಾಣಿ. ಹೇ ಮಾತೆ, ಹೇ ಪ್ರಿಯ, ನಮ್ಮ ತಂದೆಯಾದ ಇಂದ್ರ ಮಹಾರಾಜನು ನನ್ನ ಕಂಡನೆಂಬ ಸಂದೇಹದಿಂದ ಆನಿಂದಲೂ ಜೀವನದ ಬೆಳೆಯಬಾರದು. ಇಲ್ಲವೇ ಈ ಹತ್ಯೆ ಬಂದಕ್ಕೆ ಕೂಡ ನಿನ್ನ ಹೊಡೆದು ಈ ಭೂತಗಳಕ್ಕೆ ಔಷಧ ಪಡುತ್ತಿದ್ದೆ. ಈ ಕಡಮ ಜನನಿಯೇ, ಹೇ ಮಾತೆ, ನಿನ್ನ ಮಾತಿಯಾದ ಕುಂತಾದೇವಿ ಮಾತುಗಳನ್ನು ಹೇಳದಿದ್ದರು ನಿನ್ನ ತಾತನಾದ ಮಗನಾದ ಸುರನಾದ ದೇವರು ಮಾತುಗಳಲ್ಲಿ ಹೀಗೆ ಬಿಡುವುದು ಚೇತನ ಪುರುಷ. ಹೇ ಜನನಿಯೇ, ನನ್ನ ತಂದೆಯಾದ ಇಂದ್ರ ಮಾತ ಮೀರುವನೆಲ್ಲವೆಂದೇ ಆ ಮನಂದರಾದ ಗಮನೀಯರಾದ ಅಪ್ಸರ ಸ್ತ್ರೀಯರನ್ನು ಗಮನ ಮಾಡುತ್ತ ಬೇದರೆ ಆ ಇಂದ್ರ ದೇವರ ಮಾತು ಎಂದಿಗೂ ನಾನು ಕೇಳಬಾರದು. ಹೇ ಮಾತೆ, ಹೇ ಮೋಹನಾಂಗ, ಯಾಕೆಂದರೆ ಎಂದು ಬೇಗನೆ ಹೇಳುವಂತವನಾಗು. ಈ ದುರ್ಮತಿಯುಳ್ಳ ಪರಮ ವ್ಯಾಧಿಯನ್ನು ಆ ದುಷ್ಕರ್ಮಿಗಳಿಗೆ ಬೋಧಿಸಬೇಕೆಂದರೆ ನಮ್ಮಂತ ನಿರ್ಮಲ ಮನುಷ್ಯರಿಗೆ ಸರ್ವತಾ ಬೋಧಿಸಬಾರದು. ಹೇ ಮಾತೆ, ಹೇ ಮೋಹನಾಂಗ, ಯಾಕೆಂದರೆ ಅದೇನು ಬೇಗನೆ ಹೇಳುವಂತವನಾಗು. ಬೇಟೆಗಾರನು ಮಾಡುವ ಬಾಧೆಗೆ ಮನೆಗಟ್ಟಲೆ ಹೇ ಮೋಹನಾಂಗ, ಇದರಲ್ಲಿ ಏನೂ ಸುಖವಿಲ್ಲ. ಶ್ವಾನವು ಎಲುಬುಗಳನ್ನು ಕಡೆ ಕಡಿದು ತನ್ನ ಬಾಯಿಯೊಳಗಿನ ಜೊಲ್ಲನ್ನು ನಾನೇ ಪುನಃ ನೆಕ್ಕಿ ಎಲುಬುಗಳಿಗೆ ಸ್ವಾದ ಉಂಟೆಂದು ಹೇಗೆ ಕಡಿಯುವುದು, ಅದರಂತೆ ಇದರಲ್ಲಿ ಏನೂ ಸುಖವಿಲ್ಲ ಜನರಿಗೆ. ಹೇ ಮೋಹನಾಂಗ, ನಾನು ಹೇಳುವ ಮಾತಿಗೆ ನುಡಿಗೆ ಒಡಂಬಟ್ಟು ಪೂರ್ಣ ಆಶೀರ್ವಾದವನ್ನು ಕೊಟ್ಟು ಕಾಪಾಡಬೇಕಲ್ಲದೆ ಪರಮ ಜ್ಞಾನಿಗಳಿಗೆ ಇಂಥ ಮಾತು ಸರಿ ಬರುವುದೇನಮ್ಮ ಜನರಿಗೆ. ಜಲಪಾತ, ಹೇ ಮಾತೆ, ಈ ಮಾತಿಗೆ ನನ್ನ ನೂತನವಾದ ಮುಖವನ್ನು ಯಾತಕ್ಕೆ ನೋಡಿವಿ. ಹೇ ಫಲ್ಗುಣ, ಹೇ ಮಾತೆ, ನಿನಗೆ ಶಾಪವನ್ನು ಕೊಡಬೇಕು